ನಮಸ್ತೆ ಕರ್ನಾಟಕ. ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ಗೆ ಸ್ವಾಗತ. ಫ್ರೆಂಡ್ಸ್, ಯಾವತ್ತಾದರೂ ನೀವು ಮಾವಿನ ಕಾಯಲ್ಲಿ ಜಾಮನ್ನು ಮಾಡಿದ್ದೀರಾ? ಡೆಫಿನೆಟ್ಲಿ ಇಲ್ಲ ಅಲ್ವಾ? ಈ ಒಂದು ಜಾಮನ್ನು ಯಾರೂ ಕೂಡ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಡಿಫ್ರೆಂಟ್ ಆಗಿರೋ ಜಾಮ್ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. 1 ವರ್ಷ ತನಕ ನೀವು ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಮೇಂಟೈನ್ ಮಾಡಿದರೆ ಯಾವಾಗ ಬೇಕಾದರೂ ಬ್ರೆಡ್ ಅಥವಾ ಜಾಮ್ ತಿನ್ನೋ ಬದಲಿಗೆ ಬ್ರೆಡ್ ಈ ಥರ ಒಂದು ಮಾವಿನಕಾಯಿಯ ಜಾಮ್, ಹಾಗೆ ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಹಾಗೆ ಅಕ್ಕಿ ರೊಟ್ಟಿಗಂತೂ ದಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇವತ್ತಿನ ರೆಸಿಪಿ ಇದಾಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಮಾವಿನಕಾಯನ್ನು ತಗೊಂಡಿದ್ದೇನೆ. ಫ್ರೆಂಡ್ಸ್, ಈ ಒಂದು ಮಾವಿನಕಾಯಿ ತುಂಬಾ ಕಾಯಿ ಇದೆ. ಇದರ ಮೇಲ್ಗಡೆ ಎಲ್ಲ ಸಿಪ್ಪೆನ ಪೀಲ್ ಆಫ್ ಮಾಡಿದ್ದೀನಿ, ಅಂದರೆ ಸಿಪ್ಪೆಯನ್ನು ತೆಗೆದಿದ್ದೀನಿ. ಈ ಥರ ತೆಗೆದಿಟ್ಕೋಬೇಕು. ಸಿಪ್ಪೆ ಹಾಕೋಕೆ ಹೋಗ್ಬೇಡಿ, ಸಿಪ್ಪೆ ಹಾಕಿದರೆ ಚೆನ್ನಾಗಿ ಅನಿಸಲ್ಲ. ಸೊ ಇದೆಲ್ಲ ನೀಟಾಗಿ ತೆಗೆದ್ಮೇಲೆ ಇದನ್ನು ನಾವಿವಾಗ ಕಾಯಿ ತುರಿತೀವಲ್ಲ, ಅಂದರೆ ಕೊಬ್ಬರಿ ತುರಿತೀವಲ್ವ, ಆ ತುರಿಮಣೆಯಲ್ಲಿ ಇದನ್ನು ತುರ್ಕೊಳ್ಳೋಣ. ಫ್ರೆಂಡ್ಸ್, ಇದ್ರ ಓಟೆ ಎಲ್ಲ ತೆಗೆದಾಕ್ಬಿಡಿ. ಮೇಲ್ಗಡೆ ತುರಿ ಮಾತ್ರ, ಅಂದರೆ ಆ ಒಂದು ಸ್ಲೈಸಲ್ಲಿ ಕಟ್ ಮಾಡ್ಕೊಂಡು ತಿಂತೀವಲ್ವ, ಸೊ ಆ ಸ್ಲೈಸ್ ಮಾತ್ರ ನೀಟಾಗಿ ಈ ಥರ ತುರಿದಿಟ್ಕೊಳ್ಳೋಣ. ಅದಾದಮೇಲೆ ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆ ತೊಗೊಂಡಾದ್ಮೇಲೆ ತುರಿದಿಟ್ಟಿರುವಂತಹ ಮಾವಿನಕಾಯಿಯನ್ನು ಈ ಥರ ಹಾಕೊಳ್ಳಿ. ಇದಾದಮೇಲೆ ನಾನಿಲ್ಲಿ ಕನ್ಸಿಸ್ಟೆನ್ಸಿ ಹೇಳ್ತೀನಿ ಕೇಳಿ. ನಾನಿಲ್ಲಿ 3 ಮಾವಿನಕಾಯಿಗೆ 4ರಿಂದ 5 ಅಚ್ಚಾಗುವಷ್ಟು ಬೆಲ್ಲವನ್ನು ಜಜ್ಜಿ ಹಾಕಿದ್ದೀನಿ. ಸೊ ಆದಷ್ಟು ಇದನ್ನು ಚೆನ್ನಾಗಿ ಪುಡಿ ಮಾಡಿ ಬೆಲ್ಲವನ್ನು ಹಾಕ್ಕೊಳ್ಳಿ, ಯಾಕಂದರೆ ಬೇಗ ಇದು ಬೇಯುತ್ತೆ, ಹಾಗೆ ಮಾವಿನಕಾಯಿಗೆ ಬೇಗ ಹಿಡ್ಕೊಳ್ಳುತ್ತೆ. ಸೊ ಇದಾದಮೇಲೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಇದನ್ನು ಕಾಯಕ್ಕೆ ಇಡೋಣ. ಸೊ ಕಾದಾದ್ಮೇಲೆ ಈ ಥರ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಯಾಕಂದರೆ ಮಾವಿನಕಾಯಿ ಯೂಶಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ತರಕಾರಿ ಅಂದರೆ ಸ್ವಲ್ಪ ನೀರಂಶ ಇರುತ್ತೆ, ಹಣ್ಣು ಅಂದರೆ ಸ್ವಲ್ಪ ನೀರಂಶ ಇರುತ್ತಲ್ವ. ಸೊ ಈ ಥರ ಒಂದು ನೀರಂಶ ಬಿಟ್ಕೊತಾ ಇದೆ ಅಂದಾಗ ಮತ್ತೆ ಏನು ಮಾಡಿ, ಮತ್ತೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು 5 ನಿಮಿಷ ಸೆಟ್ ಆಗಕ್ಕೆ ಬಿಟ್ಟು ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈ ಥರ ಬೇಯಿಸ್ಕೊಳ್ಳಿ. ಸೊ ಅಂಟಿಲ್ ದೆನ್ ನೀವು ಎಲ್ಲಿ ತನಕ ಇದನ್ನು ಬೇಯಿಸ್ಬೇಕು ಅಂತ ಹೇಳಿದ್ರೆ ಆ ನೀರಂಶ ಎಲ್ಲ ಸ್ವಲ್ಪ ಹೋಗಬೇಕು, ಅಲ್ಲಿ ತನಕ ನೀವು ಇದನ್ನು ಬೇಯಿಸ್ಕೋಬೇಕು. ಇದನ್ನ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಟು ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಅದಾದಮೇಲೆ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ನೀವು ಸಡನ್ನಾಗಿ ಪುಡಿ ಮಾಡೋಕ್ಕಾಗಲ್ಲ ಅಂದರೆ ನಿಮಗೆ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸಣ್ಣ ಜಾರ್ ಇರುತ್ತಲ್ವ, ಸಣ್ಣ ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ, ಇನ್ ಕೇಸ್ ಏನಾದರೂ ಸ್ವೀಟ್ ಮಾಡ್ತಾ ಇದ್ದೀರಾ ಅಂದರೆ ಸಕ್ಕರೆಯನ್ನು ಹಾಕಿ, ಏಲಕ್ಕಿ ಪುಡಿ ಅಥವಾ ಏಲಕ್ಕಿ ಒಂದು 4ರಿಂದ 5 ಏಲಕ್ಕಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದರಿಂದ ಸ್ಮೂತಾಗಿ ಒಂದು ಪೌಡರ್ ಫಾರ್ಮಿಗೆ ನಿಮಗೆ ಏಲಕ್ಕಿ ಪೌಡರ್ ರೆಡಿ ಆಗುತ್ತೆ. ಅದಾದಮೇಲೆ ಒಂದು 1/4 ಗಂಟೆ ಇದನ್ನು ಚೆನ್ನಾಗಿ ಬೇಯಿಸಿದ್ರೆ ದಿಢೀರಾಗಿ 3 ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಆಗುವಂಥ ಜಾಮ್ ಇದು. ತುಂಬಾ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಜಾಮ್ಗಿಂತ ಈ ಒಂದು ಜಾಮನ್ನು ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ನೀವೇನೇ ನನಗೆ ಹೇಳ್ತೀರಾ ತುಂಬಾ ಚೆನ್ನಾಗಾಗಿತ್ತು ಅಂತ. ಹಾಗೆ ಫ್ರೆಂಡ್ಸ್, ನಿಮಗೆ ಯಾವ ಒಂದು ರೆಸಿಪೀಸ್ ಬೇಕು ಅದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದಾಕಿ, ನಾನು ನಿಮಗೆ ಆ ಒಂದು ರೆಸಿಪೀಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೇನೆ. ಫ್ರೆಂಡ್ಸ್, ಹಾಗೆ ಈ ಒಂದು ನಿಮಗೆ ರೆಸಿಪೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ನ ದಯವಿಟ್ಟು ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಎಲ್ಲರ ಸಪೋರ್ಟು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಇರಬೇಕು. ಹಾಗೆ ಈ ಒಂದು ರೆಸಿಪೀಸ್ನ ಪಕ್ಕ ನೀವು ಮನೇಲಿ ಮಾಡಲೇಬೇಕು, ಯಾಕಂದರೆ ಚಿಕ್ಕವರಿಗಂತೂ ಚಿಕ್ಕ ಮಕ್ಕಳಿಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಈವನ್ ನೀವು ಏನಾದರೂ ದೋಸೆ, ಇಡ್ಲಿ ಮಾಡಿದ್ದೀರಾ ಅಂದರೆ ಈ ಥರ ಒಂದು ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ.